ಪ್ರೀವಿಯಸ್ ವಿಡಿಯೋನಲ್ಲಿ ನಾವು ವೆಬ್ ವರ್ಷನ್ ಅಲ್ಲಿ ಹೇಗೆ ಐಟಮ್ ಮ್ಯಾಪಿಂಗ್ ಮಾಡೋದು ಡೇಟಾ ಪೋರ್ಟಿಂಗಿಗೆ ಮತ್ತೆ CSV ಅಪ್ಲೋಡ್ ಮಾಡಿರೋ ಐಟಮ್ ಗೆ ಅನ್ನೋದನ್ನ ಚೆಕ್ ಮಾಡಿದ್ವಿ. ಸೊ ಈಗ ಮೊಬೈಲ್ ಅಪ್ಲಿಕೇಶನ್ ಇವೇಟಲ್ RX ಆಪ್ ನಲ್ಲಿ ಹೇಗೆ ಮಾಡ್ತೀವಿ ಅಂತ ಚೆಕ್ ಮಾಡೋಣ. ಸೊ ಫಸ್ಟ್ ಅಕೌಂಟಿಂಗ್ ನಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಆಡ್ ನ್ಯೂ ಐಟಮ್ಸ್ ಆಪ್ಷನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೇಮ್ A to Z ನ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಸಾರ್ಟ್ ಔಟ್ ಮಾಡ್ಕೊಳ್ಳೋ ಆಪ್ಷನ್ ಅವೈಲೇಬಲ್ ಇದೆ Z to A ಹಾಗೆ. ನೆಕ್ಸ್ಟ್ 3 ಫಿಲ್ಟರ್ ನ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೋರ್ಸ್ ಆಫ್ ನ್ಯೂಲಿ ಆಡೆಡ್ ಐಟಮ್ಸ್ ಎಲ್ಲಿಂದ ಅನ್ನೋದನ್ನ ಚೆಕ್ ಮಾಡ್ಕೋಬಹುದು. ಐದರ್ ಪರ್ಚೇಸ್ CSV ಆರ್ ಆನ್ಬೋರ್ಡೆಡ್ ಡೇಟಾ. ಆನ್ಬೋರ್ಡಿಂಗ್ ಡೇಟಾ ಅನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಕೊಟ್ರೆ ಆನ್ಬೋರ್ಡಿಂಗ್ ಆಗಿರೋ ಡೇಟಾ ಇಲ್ಲಿ ನಮಗೆ ಶೋ ಆಗುತ್ತೆ ಈಗ. ಓಕೆ, ಸೊ ಇಲ್ಲಿ ಯಾವ ಪ್ರಾಡಕ್ಟ್ ಮೇಲೆ ನಾವು ಮ್ಯಾಪಿಂಗ್ ಮಾಡ್ಕೋಬೇಕು ಅಂತ ಇದೀವಿ ಆ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ ಕೇಸ್ ಬಾರ್ಕೋಡೆಡ್ ಐಟಮ್ ಆಗಿದ್ರೆ ಅಲ್ಲಿ ಸ್ಕ್ಯಾನ್ ಮಾಡಿ ಆಪ್ಷನ್ ನ ನೀವು ಆಡ್ ಮಾಡಬಹುದು. ಹಾಗಿಲ್ಲ ಅಂದ್ರೆ ಫೈಂಡ್ ಮ್ಯಾನ್ಯುಲಿ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡಬೇಕು. ಅದನ್ನ ಕ್ಲಿಕ್ ಮಾಡಿ ಪ್ರಾಡಕ್ಟ್ ನೇಮ್ ನ ಟೈಪ್ ಮಾಡಿ ಇಲ್ಲಿ. ಸೊ ನಾವು ಟೈಪ್ ಮಾಡಿದಂತ ಪ್ರಾಡಕ್ಟ್ ಇಲ್ಲಿ ಶೋ ಆಗಿಲ್ಲ ಅಂದ್ರೆ ಜಸ್ಟ್ ಅಪ್ಲೋಡ್ ಫೋಟೋಸ್ ಅನ್ನೋ ಆಪ್ಷನ್ ಇದೆ, ಆ ಆಪ್ಷನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಪ್ರಾಡಕ್ಟ್ ನ ಫ್ರಂಟ್ ಫೋಟೋ ಅಂಡ್ ಸಾಲ್ಟ್ ಕಂಪೋಸಿಷನ್ ಬ್ಯಾಕ್ ಸೈಡ್ ಫೋಟೋನ ಆಡ್ ಮಾಡಬೇಕು. ಸೊ ಅದು ಕ್ಲಿಯರ್ ಆಗಿ ನಾವು ಆಡ್ ಮಾಡಿದ್ವಿ ಅಂದ್ರೆ ವಿತ್ ಪ್ಯಾಕಿಂಗ್ ಇಮೇಜಸ್ ನಮ್ಮ ಒಂದು ಮ್ಯಾಪಿಂಗ್ ಟೀಮ್ ಅದರ ಮೇಲೆ ವರ್ಕ್ ಮಾಡಿ ಆಡ್ ಮಾಡ್ತಾರೆ. ಒನ್ಸ್ ಪ್ರಾಡಕ್ಟ್ ನ ಇಮೇಜಸ್ ಎಲ್ಲ ನಾವು ಆಡ್ ಮಾಡಿದ ಮೇಲೆ ಅಪ್ಡೇಟ್ ಫೋಟೋಸ್ ನ ಕ್ಲಿಕ್ ಮಾಡಿದ್ರೆ ಮ್ಯಾಪಿಂಗ್ ಟೀಮ್ ಬಂದ್ಬಿಟ್ಟು ಆ ಒಂದು ಪ್ರಾಡಕ್ಟ್ ಮೇಲೆ ವರ್ಕ್ ಮಾಡ್ತಾರೆ. ವಿದಿನ್ 24 to 48 ಅವರ್ಸ್ ಅಲ್ಲಿ ನಿಮಗೆ ಅದು ಲೈವ್ ಮಾಡಿ ಕೊಡ್ತಾರೆ. ಸೊ ಟಿಲ್ ದೆನ್ ಬಂದ್ಬಿಟ್ಟು ನೀವು ಸೇಲ್ಸ್ ಪರ್ಚೇಸ್ ನಲ್ಲಿ ಈ ಒಂದು ಐಟಮ್ ನ ಸರ್ಚ್ ಮಾಡಿ ಯೂಸ್ ಮಾಡಬಹುದು ವೆಬ್ ವರ್ಷನ್ ಅಲ್ಲಿ. ನಾವು ಮ್ಯಾಪಿಂಗ್ ಮಾಡಿರುವಂತ ಕಂಪ್ಲೀಟ್ ಐಟಮ್ ಅನ್ನ ರಿಪೋರ್ಟ್ಸ್ ನಲ್ಲಿ ಚೆಕ್ ಮಾಡಬಹುದು. ಮೋರ್ ರಿಪೋರ್ಟ್ಸ್ ಆಪ್ಷನ್ ನ ಕ್ಲಿಕ್ ಮಾಡಿ, ಸ್ಟಾಕ್ ರಿಪೋರ್ಟ್ಸ್, ಐಟಮ್ ಮ್ಯಾಪಿಂಗ್ ಲಾಗ್ಸ್. ಸೊ ಇಲ್ಲಿ ಕ್ಲಿಕ್ ಮಾಡಿ. ಸೊ ನಾವು ಇಲ್ಲಿ ಓವರ್ ಆಲ್ ಆಗಿ ಮ್ಯಾಪ್ ಮಾಡಿರುವಂತ ಐಟಮ್ಸ್ ಡೀಟೇಲ್ಸ್ ನ ಚೆಕ್ ಮಾಡ್ತೀವಿ. ಥ್ಯಾಂಕ್ ಯು.